ಇಷ್ಟೆಲ್ಲ ಕಳ್ಸಿದ್ದಾರೆ, ಪಾಪ ಅವರು ಒಬ್ರೇ ಇದೆಲ್ಲ ಮಾಡಕ್ಕಾಗತ್ತಾ? ನಾನು ಹೇಳ್ದೆ ಅತ್ತೆ, ಅದು ಅವ್ರಿಗೆ ಮಾಡೋದಕ್ಕಿಷ್ಟ. ಬಿಡಿ, ಪರವಾಗಿಲ್ಲ. ಅತ್ತೆ, ಚಕ್ಲಿ ನಿಪ್ಪಟ್ಟು ತಗೊಂಬನ್ನಿ, ಬೇಗ ಬೇಗ. ಓ ಥ್ಯಾಂಕ್ ಯು. ಸೂಪರ್. ನೀನು ಒಂದ್ಸಲ ಬೀಗರ ಮನೆಗೆ ಹೋಗಿ ಇದನ್ನೆಲ್ಲ ಹೇಗ್ ಮಾಡೋದು ಅಂತ ಕಲ್ತ್ಕೊಂಡ್ ಬಾರೆ. ಯಾಕೆ ನೀವು ಮನೇಲೆ ಫ್ರೀ ಕೂತಿರ್ತೀರ ತಾನೆ, ನೀವು ಹೋಗಿ ಕಲ್ತ್ಕೊಂಬಂದ್ರೆ ಬೇಡ ಅನ್ನತ್ತಾ? ತಪ್ಪಾಯ್ತು ಶ್ರೀಮತಿ ಅವರೇ. ಲಕ್ಷ್ಮಿ, ನೀ ತಿಂದೇನಮ್ಮ? ಅಯ್ಯೋ, ಪರವಾಗಿಲ್ಲ. ಆ ಮಾಡು. ಅಣ್ಣ, ಏನ್ ಹಂಗ್ ನೋಡ್ತಾ ಇದ್ಯಾ? ಸೀನಿಯರ್ ನಡೆಯೋ ದಾರಿಲೇ ಜೂನಿಯರ್ ನಡಿಬೇಕು. ಹೋಗ್ ತಿನ್ಸು. ನನ್ ಮಗನ ನಾನ್ ತಿನ್ಸ್ತೀನಿ. ನೀನೇನಮ್ಮ ಇವ್ರ ತರನೇ. ಏಯ್, ಯಾಕೋ ತಿನ್ಸ್ಬಾರ್ದೇನೋ? ಅಬ್ಬಬ್ಬಬ್ಬಬ್ಬ, ಜನ್ಮದಲ್ಲಿ ಯಾವತ್ತೂ ಇದನ್ನೆಲ್ಲ ತಿಂದೇ ಇಲ್ವಾ ಇವರು? ಇವಳು ಅಷ್ಟೇ, ತಂದಿರೋದು ಚಕ್ಲಿ, ನಿಪ್ಪಟ್ಟು, ರವೆ ಉಂಡೆ. ಏನೋ ಸ್ಪೆಷಲ್ಲಾಗಿ ತಂದ್ಬಿಟ್ಟಿದ್ದೀನಿ ಅನ್ನೋ ಥರ ಬಿಲ್ಡಪ್ ಕೊಡ್ತಾಳೆ. ಅಖಿಲ, ಏ ಅಖಿಲ, ಇನ್ನ ಎಷ್ಟು ಸಲ ಹೇಳ್ತೀನಿ ಇದನ್ನ ಕಿವಿಗೆ ಹಾಕೊಂಡು ಕೂತ್ಕೋಬೇಡ ಅಂತ. ಇದನ್ನ ಹಾಕೊಂಡು ಕೂತ್ಕೊಂಡ್ರೆ ಪ್ರಳಯ ಆದ್ರೂ ಗೊತ್ತಾಗಲ್ಲ ನಿಂಗೆ. ಅಯ್ಯೋ ಅಮ್ಮ, ಇದನ್ನ ಹಾಕೊಂಡ್ರೆ ಓದೋದಿಕ್ ಒಳ್ಳೆ ಕಾನ್ಸಂಟ್ರೇಷನ್ ಬರುತ್ತೆ ಅಂತ ಹಾಕೊಂಡಿರೋದಮ್ಮ. ಮನ್ಸಿಟ್ಟು ಏಕಾಗ್ರತೆಯಿಂದ ಓದಿದ್ರೆ ಎಲ್ಲವೂ ತಲೆಗೆ ಹತ್ತತ್ತೆ. ಅದಕ್ಕೆ ಈ ಇಯರ್ಫೋನೇ ಬೇಕು ಅಂತ ಏನಿಲ್ಲ. ಸರಿಯಾಗಿ ಹೇಳಿದೆ ನೋಡು. ಅವನು ಯಾರೋ ಹೀಗೆ ಸದಾ ಕಾಲ ಕಿವಿಗೆ ಹಾಕೊಂಡಿದ್ದು ಅವನಿಗೆ ಕಿವಿನೇ ಕೇಳಿಸ್ತಿಲ್ವಂತೆ. ಅಯ್ಯೋ ಆಂಟಿ, ಅವ್ರ ವ್ಯೂಸ್ಗೋಸ್ಕರ ಏನೇನೋ ಆಗ್ತಾರ ಆಂಟಿ. ಸಾಕು, ಸುಮ್ಮನಿದೆ. ಎಲ್ಲ ಗೊತ್ತು ಅನ್ನೋ ಹಾಗೆ ಮಾತಾಡಬೇಡ. ಮೊದಲು ಅದನ್ನು ಉಪಯೋಗಿಸೋದು ಕಡಿಮೆ ಮಾಡು ಅಷ್ಟೇ. ಮತ್ತೆ ಸುಭದ್ರ, ಲಕ್ಷ್ಮಿ ಹೋದ್ಲಾ? ಅವಳು ಕೊಡ್ಬೇಕಾದೆಲ್ಲ ಕೊಟ್ಟು ಕಳ್ಸಿದ್ಯಾ ತಾನೆ? ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಕೊಟ್ಟು ಕಳಿಸಿದ್ದೀನಿ. ಅಷ್ಟು ಸಾಕು ಬಿಡು, ಆರಾಮಾಗಿರ್ತಾಳೆ. ಅಷ್ಟು ಒಳ್ಳೆ ಕುಟುಂಬ, ಪ್ರೀತಿಸೋ ಗಂಡ, ಇನ್ನೇನು ಬೇಕು ಅವಳಿಗೆ? ಮತ್ತೆ ಲಕ್ಷ್ಮಿ ಮದುವೆ ಆದಮೇಲೂ ಅವಳ ಸಂಬಳನ ಈ ಮನೆಗೆ ಕೊಡ್ತೀನಿ ಅಂತ ಹೇಳಿದ್ಲಂತಲ್ಲ. ಅವಳೇನೋ ಹೇಳ್ತಾಳೆ, ಆದರೆ ನೀನೇ ಮತ್ತೆ ಕೇಳೋಕೆ ಹೋಗಬೇಡ. ಯಾಕೆ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಗಾದೆನೇ ಇಲ್ವಾ? ಈ ಮನೆ ಪರಿಸ್ಥಿತಿ ನೋಡಿ ಅವಳೇನೋ ಹೇಳಿರ್ಬೋದು, ಆದರೆ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಈಗೇನಿದ್ರು ಅವಳು ಬೇರೆ ಮನೆಯವಳು, ಅವಳದೆಲ್ಲ ಅವ್ರ ಗಂಡನ ಮನೆಗೆ ಸೇರ್ಬೇಕಲ್ವಾ ಸುಭದ್ರ? ಲಕ್ಷ್ಮಿ ಗುಣ ಏನು ಅಂತ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಅವಳಿಗೆ ತನ್ನ ಫ್ಯಾಮಿಲಿ ಕಷ್ಟದಲ್ಲಿದ್ದರೆ ನೋಡೋಕ್ಕಾಗಲ್ಲ. ಆದರೆ ಅವಳ ಗಂಡನ ಮನೆಯವ್ರು ಕೂಡ ಹಾಗೆ ಅನ್ಕೋಬೇಕಂತ ಏನಿಲ್ವಲ್ಲ? ಅದು ಅಲ್ಲದೆ ತವ್ರ ಮನೆಯವರು ಕನ್ಯಾದಾನ ಮಾಡಿಕೊಟ್ಮೇಲೆ ಮತ್ತೆ ಅವಳ ಮೇಲೆ ಡಿಪೆಂಡ್ ಆಗೋದು ಏನು ಚೆನ್ನಾಗಿರುತ್ತೆ? ಒಂದ್ಸಲಿ ಯೋಚನೆ ಮಾಡು ಸುಭದ್ರ. ಅದಕ್ಕೆ ರವೆ ಉಂಡೆ ತಗೊಳ್ಳಿ, ನಿಮ್ಗೆ ಇಷ್ಟ ಅಂತ ಅತ್ತೆ ಹೇಳಿದ್ರು, ಅದಕ್ಕೆ ತಗೊಂಡು ಬಂದೆ. ಅಡುಗೆ ಮನೆಯಿಂದ ಹೀಗೆ ಹೋದೆ ತಾನೆ? ಆಗ ನಿನಗೆ ನಾನು ಕಾಣಿಸ್ಲಿಲ್ಲ ಅಲ್ವಾ? ಓ, ಮೊದಲು ಅತ್ತೆಗೆ ಕೊಡ್ಬೇಕೇನೋ. ಏನೇ ನೀನು ಚಿಕ್ಕ ಮಕ್ಳ ತರ ನಾನ್ ಮೊದ್ಲು ನೀನ್ ಮೊದ್ಲು ಅಂತ? ಮನೆಯವರು ಅಂದಮೇಲೆ ಎಲ್ಲ ಒಂದೇ ಅಂತ ಹೇಳ್ತಿದ್ದೆ ಅಮ್ಮ. ತಪ್ಪಾ?